ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ಕೊಳಗದ್ದೆ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲಾ ಮೈದಾನದಲ್ಲಿ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ 23ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಸನ್ಮಾನ ಸಮಾರಂಭ ಮಂಗಳವಾರ ನಡೆಯಿತು. ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ ಮಾತನಾಡಿ, ಸ್ಥಳೀಯ ಕಲಾವಿದರು ಊರಿನ ಹಿರಿಯರನ್ನು ಎಲ್ಲಾ ಸಮಾಜದವರನ್ನು ಕಲಾವಿದರನ್ನು ಸೇರಿಸಿ ಸಂಘವನ್ನು ರಚಿಸಿದ್ದಾರೆ. ಈ ಸಂಘ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಅಭಿನಂದಿಸಿದರು. ಒಂದು ಕಾರ್ಯಕ್ರಮ ನಡೆಸುವುದು ಬಹಳ ಕಷ್ಟ. ಹೀಗಿರುವಾಗ ಸತತ 23 ವರ್ಷ ಕಾರ್ಯಕ್ರಮ ನಡೆಸುವುದರ ಜೊತೆಗೆ ಸಾಧನೆ ಮಾಡಿದವರನ್ನು ಸನ್ಮಾನಿಸುತ್ತಾ ಎಲ್ಲ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ಜೊತೆಗೆ ಎಲ್ಲ ಕಲಾವಿದರನ್ನು ಒಗ್ಗೂಡಿಸಿಕೊಂಡು ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ. ಇಲ್ಲಿಂದ ಜಿಲ್ಲೆ ತನಕ ಹೆಸರನ್ನು ಗಳಿಸಿದ್ದಾರೆ. ಜೊತೆಗೆ ನಾಟಕ ಸಂಘದ ಜಿಲ್ಲಾ ಅಧ್ಯಕ್ಷ ಅನ್ನುವ ಪಟ್ಟವನ್ನು ಈ ಸಂಘದ ಸದಸ್ಯರಾದ ಮೋಹನ್ ನಾಯಕರು ಪಡೆದುಕೊಂಡಿದ್ದಾರೆ. ಇದು ನಮ್ಮ ಕರ್ವ ಗ್ರಾಮಕ್ಕೆ ಹೆಮ್ಮೆ ಪಡುವ ವಿಷಯ. ಹೀಗಾಗಿ ಈ ಸಂಘದವರು ಮತ್ತು ಇನ್ನು ಹೆಚ್ಚಿನ ಕಲಾವಿದರನ್ನು ಒಗ್ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಈ ರಂಗಭೂಮಿಯನ್ನು ಮತ್ತು ಇನ್ನು ಎತ್ತರ ಮಟ್ಟಕ್ಕೆ ಬೆಳೆಸಲಿ. ನಾವು ನಿಮ್ಮೊಂದಿಗೆ ಸದಾ ಇದ್ದೇವೆ. ನಿಮ್ಮ ಸಂಘಟನೆ ಒಟ್ಟಿಗೆ ನಾವೆಲ್ಲ ಕೈ ಜೋಡಿಸ್ತೇವೆ ಅಂತ ಹೇಳುತ್ತಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಲ್ಕೋಡ್ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ನಾಗರಾಜ್ ಹೆಗಡೆ ಕಾಸ್ಕಂಡ ಮಾತನಾಡಿ, ಇಂದು ನಮ್ಮ ಸಂಸ್ಕೃತಿ, ಆಚರಣೆ, ಸನಾತನ ಪರಂಪರೆಯ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡದಿದ್ದರೆ ಅವರು ಇವೆಲ್ಲವನ್ನ ಮರೆಯುವಂತಾಗುತ್ತದೆ. ಯಶಸ್ವಿನಿ ವೇದಿಕೆ ನಾಟಕ, ಕಲೆ ಉಳಿಸಿ ಬೆಳೆಸುವ ಜೊತೆಗೆ ಸಾಧಕರನ್ನು ಸನ್ಮಾನಿಸುವ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜಿಸುತ್ತಿದೆ ಎಂದು ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು. ಈ ನಾಟಕದ ಬಗ್ಗೆ, ಕಲೆಯ ಬಗ್ಗೆ, ನಮ್ಮ ನೆಲದ ಕಲೆಯಾದ ಯಕ್ಷಗಾನದ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಊರಿಗಾಗಿ ಸೇವೆ ಸಲ್ಲಿಸಿದ ಹಿರಿಯರ ಬಗ್ಗೆ, ನಮ್ಮ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ, ನಮ್ಮ ಸನಾತನದ ಬಗ್ಗೆ ನೀವು ತಿಳುವಳಿಕೆ ಕೊಡಲಿಲ್ಲ ಅಂತ ಆದರೆ ಆ ಮಕ್ಕಳು ಗೋಬಿ ಮಂಚೂರಿ ಎಗ್ ರೈಸ್ ಅಂಗಡಿಯಿಂದ ಹೊರಗೆ ಬರುವುದೇ ಇಲ್ಲ. ಆಗಬಾರದು. ಇವತ್ತು ಅದು ಇಲ್ಲ. ಅದಕ್ಕೆ ಇಷ್ಟೇ ಜನ. ಅದು 2 ಬಂದಿದ್ರೆ ಇನ್ನೂ ಒಂದು 100 ಜನ ಹೆಚ್ಚಿರ್ತಿದ್ರು. ಹೇಗೆ? ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕರಾದ SL ನಾಯ್ಕ್ ಮಾತನಾಡಿ, ಅಂಗೈಯಲ್ಲಿರುವ ಮೊಬೈಲ್ನಿಂದ ನಮ್ಮ ಸಂಸ್ಕೃತಿ, ಕಲೆ ನಶಿಸುತ್ತಿದೆ. ಮನೆಯಲ್ಲಿರುವ ಸಂಸ್ಕೃತಿಯಿಂದ ಹಿಡಿದು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಲು ವಿಫಲರಾಗುತ್ತಿದ್ದೇವೆ. ಜಾಗತೀಕರಣ, ಖಾಸಗೀಕರಣ ನಡುವೆಯೂ ಕಲೆ ಮತ್ತು ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಹೇಳಿದರು. ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಮೊದಲು ಬರುವ ವರ್ಷದಿಂದ ನಿಮ್ಮ ಹೈಸ್ಕೂಲ್ ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ಜನರು ಸಭಾ ಕಾರ್ಯಕ್ರಮಕ್ಕೆ ಬರುವುದೇ ಇಲ್ಲ. ಸಭಾ ಕಾರ್ಯಕ್ರಮ ನಡಿಬೇಕಾದ್ರೆ ಜನ ಇಲ್ಲ ಅಂತ ಹೇಳಿದ್ರೆ ಸಂಘಟನೆ ಮಾಡಿದವ್ರಿಗೆ ಒಂಥರ ಮುಜುಗರ ಆಗ್ತದೆ. ಇವಾಗ ನೋಡಿ, ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ಏನಾದರೂ ಕಾರ್ಯಕ್ರಮ ನಡೀತಾ ಇತ್ತು ಅಂತ ಹೇಳಿದ್ರೆ ಭಾಳಷ್ಟು ಮಕ್ಕಳು ಇರ್ತಿದ್ರು. ಇವಾಗ ಭಾಳ ಮಕ್ಕಳು ಕಾಣ್ತಾನೆ ಇಲ್ಲ. ಹವ್ಯಾಸಿ ರಂಗಭೂಮಿ ಕಲಾವಿದರಾದ ಸತ್ಯನಾರಾಯಣ ಭಟ್ ಹಿಂಡಮನೆ, ರಾಮಪ್ಪ ನಾಯ್ಕ್, ಶ್ರೀ ದುರ್ಗಾ ಮಹಿಳಾ ಮಂಡಳಿ ಅಧ್ಯಕ್ಷೆ ನಂದಿತಾ ಭಟ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಸಾಧಕ ವಿದ್ಯಾರ್ಥಿಗಳಾದ ಮಾಣಿಕ್ಯ ಗೌಡ, ಚೈತ್ರಾ ಗೌಡ, ವೈಷ್ಣವಿ ಗೌಡ ಅವರಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ JK ಗೌಡ ಮಾತನಾಡಿ, ಯುವ ಜನಾಂಗ ಸಮಯ ವ್ಯರ್ಥ ಮಾಡುವ ಬದಲು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ತೊಡಗಿ ಕಲೆಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವ ಮೂಲಕ ಕಲೆಗಳ ಉಳಿವಿಗೆ ಸಹಕರಿಸಬೇಕು ಎಂದು ಹೇಳಿದರು. ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ ಮೋಹನ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ ಗೌರವಾಧ್ಯಕ್ಷ TH ಗೌಡ, ನಿರ್ದೇಶಕ ಗಜಾನನ್ ನಾಯ್ಕ್ ಉಪಸ್ಥಿತರಿದ್ದರು. ನಂತರ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ, ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆ ಹಾಗೂ ಅತಿಥಿ ಕಲಾವಿದರಿಂದ ಹಾಲು ಕೊಟ್ಟ ಅಣ್ಣ, ವಿಷ ಕೊಟ್ಟ ತಮ್ಮ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಂಡು ಜನಮನ ಸೂರೆಗೊಂಡಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.